ನಮಸ್ಕಾರ. ಕೆಲವು ದಿನಗಳ ಹಿಂದೆ ಮದ್ರಾಸ್ ಹೈಕೋರ್ಟ್ನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಒಬ್ಬ ತಂದೆ ಬಂದು ಈಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಅವರ ಮೇಲೆ ಇವರು ನನ್ನ 2 ಮಕ್ಕಳನ್ನ ಬ್ರೈನ್ ವಾಶ್ ಮಾಡಿ ಸನ್ಯಾಸತ್ವದ ದೀಕ್ಷೆಯನ್ನು ಕೊಟ್ಟು ಈಶಾ ಫೌಂಡೇಶನ್ನಲ್ಲಿ ಬಂಧಿಸಿಟ್ಟಿದ್ದಾರೆ ಅನ್ನುವಂಥ ಮಾತು ಬರುತ್ತೆ. ಸದ್ಗುರುಗಳು ತನ್ನ ಮಗಳ ಮದುವೆಯನ್ನ ಬಹಳ ಅದ್ದೂರಿಯಾಗಿ ಮಾಡಿ ಉಳಿದಿರೋ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತು ಆಚೆ ಬರ್ತಿದ್ದಂಗೆನೆ ಕೆಲವು ಗಂಟೆಗಳ ಒಳಗಡೆ ಅದು ದೇಶದಾದ್ಯಂತ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಹಬ್ಬಿ ಹೋಗುತ್ತೆ. ಎಲ್ಲ ಯೂಟ್ಯೂಬ್ ಚಾನೆಲ್ಗಳು, ಎಲ್ಲ ನ್ಯೂಸ್ ಮೀಡಿಯಾಗಳು ಇದನ್ನ ಸದ್ಗುರು ಒಬ್ಬ ಫ್ರಾಡ್ ಅನ್ನೋ ರೀತಿ ತೋರಿಸಿಬಿಟ್ರು. ಈ ಮಾತು ಸತ್ಯನೋ ಸುಳ್ಳೋ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆನೆ ಇದು ಪ್ರಪಂಚದಾದ್ಯಂತ ಹರಿದಾಡಿಬಿಡ್ತು. ನಮ್ಮ ದೇಶಕ್ಕೋಸ್ಕರ, ನಮ್ಮ ಫ್ಯೂಚರ್ಗೋಸ್ಕರ ತಮ್ಮ ಜೀವವನ್ನೇ ಪಣಕ್ಕಿಟ್ಟಿರುವಂತ ಸದ್ಗುರುಗಳ ಬಗ್ಗೆ ಈ ರೀತಿಯ ಒಂದು ಕೆಟ್ಟ ಅಭಿಪ್ರಾಯ, ಸತ್ಯತೆಯನ್ನ ಅರ್ಥ ಮಾಡಿಕೊಳ್ಳದೆ ನ್ಯೂಸ್ ಚಾನೆಲ್ಗಳು, ಮೀಡಿಯಾಗಳು, ಜನರು ಎಲ್ಲಾ ಕಡೆ ಹಬ್ಬಿಸ್ತಿದ್ದಾರೆ ಅಂದ್ರೆ ನಾವು ನಮ್ಮ ದೇಶದ ಮೇಲೆ ಎಷ್ಟು ಅಭಿಮಾನವನ್ನು ಇಟ್ಟುಕೊಂಡಿದ್ದೀವಿ ಮತ್ತು ನಮ್ಮ ಧರ್ಮದ ಬಗ್ಗೆ ನಾವು ಎಷ್ಟು ಅಭಿಮಾನವನ್ನು ಇಟ್ಟುಕೊಂಡಿದ್ದೀವಿ. ಇದಾದ ನಂತರ ತಮಿಳುನಾಡಿನ 150 ಪೊಲೀಸರು ಈಶಾ ಫೌಂಡೇಶನ್ ಮೇಲೆ ರೈಡ್ ಮಾಡ್ತಾರೆ. ಈಶಾ ಫೌಂಡೇಶನ್ ಮೇಲೆ ರೈಡ್ ಮಾಡಿ ಯಾವ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೋ ಅದೇ 2 ಹೆಣ್ಣು ಮಕ್ಕಳನ್ನ ವಿಚಾರಣೆ ಮಾಡಿದಾಗ ಅವರು ಇಲ್ಲ, ಇದು ಯಾವುದೇ ಕಾರಣಕ್ಕೂ ಸತ್ಯ ಅಲ್ಲ, ನಾವು ನಮ್ಮ ಸ್ವ ಇಚ್ಛೆಯಿಂದ ಇಲ್ಲಿ ಬಂದಿದ್ದು, ನಾವು ಸ್ವ ಇಚ್ಛೆಯಿಂದ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ದು, ಸದ್ಗುರುಗಳು ನಮಗೆ ಯಾವುದೇ ರೀತಿಯಾದಂಥ ಬ್ರೈನ್ ವಾಶ್ ಅನ್ನ ಮಾಡಿಲ್ಲ ಅನ್ನುವಂಥ ಸತ್ಯ ಆ ಕಡೆ ಬರುತ್ತೆ. ಆದ್ರೆ ಇದಾಗೋದಕ್ಕಿಂತ ಮುಂಚೆನೆ ಸದ್ಗುರು ಒಂದು ಫ್ರಾಡ್ ಅನ್ನೋದು ಎಲ್ಲ ಚಾನೆಲ್ಗಳು ತೋರಿಸಿಬಿಟ್ಟಿದ್ದಾವೆ. ಕಟು ಸತ್ಯ ಏನಂದ್ರೆ ಈಗಿನ ಜಗತ್ತಲ್ಲಿ, ಈಗಿನ ಕಲಿಯುಗದಲ್ಲಿ ಜನ ಒಳ್ಳೆಯದನ್ನು ನಂಬೋದಕ್ಕಿಂತ ಅತ್ಯಂತ ಫಾಸ್ಟ್ ಆಗಿ ಕೆಟ್ಟದನ್ನು ನಂಬಿಬಿಡ್ತಾರೆ. ಪ್ರಶ್ನೆ ಅಂತೂ ಇಷ್ಟೇ ಇರೋದು, ಒಂದು ವೇಳೆ ಸದ್ಗುರು ಎಲ್ಲ ಹೆಣ್ಣು ಮಕ್ಕಳು ಸನ್ಯಾಸಿಗಳಾಗಬೇಕು ಅಂತ ಬಯಸಿದ್ದೇ ನಿಜ ಆಗಿದ್ರೆ, ಆ ರೀತಿ ಬ್ರೈನ್ ವಾಶ್ ಅವರು ಮಾಡೋದೇ ನಿಜ ಆಗಿದ್ರೆ, ಲಿಂಗಭೈರವಿ ಗುಡಿಯ ಮುಂದೆ ಸದ್ಗುರು ಯಾಕೆ ಮದುವೆ ಆಗುವಂತ ಒಂದು ಸಂಪ್ರದಾಯವನ್ನ ತಂದಿದ್ದಾರೆ? ಲಿಂಗಭೈರವಿಯ ಗುಡಿಯ ಮುಂದೆ ಮದುವೆ ಆಗೋದು ಬಹಳ ಶ್ರೇಷ್ಠವಾದ ಒಂದು ಮದುವೆ ಅನ್ನೋದನ್ನ ಹಲವಾರು ದಂಪತಿಗಳು ನಂಬಿದ್ದಾರೆ. ಅಂತ ಎಷ್ಟೋ ಲಕ್ಷಾಂತರ ಮದುವೆಗಳು ಇಲ್ಲಿ ನಡೆದಿವೆ. ಕೆಲವು ಸಮಯಗಳ ಹಿಂದೆ ಒಬ್ಬ ತಂದೆ ತಾಯಿ ಮೀಡಿಯಾದಲ್ಲಿ ಕೂತ್ಕೊಂಡು ನಮ್ಮ ಮಗಳು ಸನ್ಯಾಸತ್ವ ಸ್ವೀಕಾರ ಮಾಡೋದಕ್ಕಂತ ಈಶಾ ಫೌಂಡೇಶನ್ಗೆ ಹೋಗಿದ್ಲು, ಆದ್ರೆ ಸದ್ಗುರುಗಳು ತಾವೇ ಬಂದು ನಿನಗೆ ಸನ್ಯಾಸತ್ವ ಸ್ವೀಕಾರ ಸೂಕ್ತವಲ್ಲ, ಇನ್ನು ಸಂಸಾರದ ಬದುಕಿನಲ್ಲೇ ಮುಂದುವರಿಬೇಕು ಅನ್ನುವಂಥ ಜ್ಞಾನವನ್ನು ಕಳಿಸಿದ್ರು ಅಂತ ಒಂದು ತಂದೆ ತಾಯಿ ಮೀಡಿಯಾದಲ್ಲಿ ಹೇಳಿದ್ರು. ಈ ವಿಚಾರ ಯಾಕೆ ಎಲ್ಲರ ಮನೆಗೂ ತಲುಪಲಿಲ್ಲ? ಸದ್ಗುರುಗಳ ಮೇಲೆ ಈ ರೀತಿಯ ಕಂಪ್ಲೇಂಟ್ಸ್ ಹೊಸತೇನಲ್ಲ. ಬಹಳ ವರ್ಷಗಳ ಹಿಂದೆ ಸದ್ಗುರುಗಳು ಫಾರೆಸ್ಟ್ ಅನ್ನ ಆಶ್ರಮವಾಗಿ ಬಳಸಿಕೊಂಡ್ರು, ಅಂದ್ರೆ ಅಕ್ರಮವಾಗಿ ಬಳಸಿಕೊಂಡ್ರು ಅನ್ನುವಂಥ ಒಂದು ಕಂಪ್ಲೇಂಟ್ ಬಂತು. ಸದ್ಗುರುಗಳು ನೀವೆಲ್ಲರೂ ಬನ್ನಿ ನನ್ನ ಆಶ್ರಮಕ್ಕೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತ ಎಲ್ಲಾ ರಿಪೋರ್ಟ್ಸ್ ಅನ್ನು ನಾನು ನಿಮಗೆ ಕೊಡ್ತೀನಿ, ಒಂದಿಷ್ಟು ಕೂಡ ಇದರಲ್ಲಿ ಫಾರೆಸ್ಟ್ ಅನ್ನ ನಾನು ಅಕ್ರಮವಾಗಿ ಆಶ್ರಮವಾಗಿ ಬಳಸಿಕೊಂಡಿದ್ದೀನಿ ಅನ್ನುವಂಥ ಸತ್ಯತೆ ಏನಾದ್ರೂ ನಿಮ್ಗೆ ಕಾಣಿಸಿದ್ರೆ ನಾನು ಆ ಕ್ಷಣನೇ ದೇಶ ಬಿಟ್ಟು ಹೋಗ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಯಾರು ಕೂಡ ಆಶ್ರಮಕ್ಕೆ ಹೋಗಿ ಸತ್ಯತೆಯನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಸದ್ಗುರುಗಳು ಆ ಹಿರಿಯ ವಯಸ್ಸಿನಲ್ಲೂ ಕೂಡ ನಮ್ಮ ಈಗಿನ ಯುವ ಜನತೆ ಮಾಡದಿರೋ ಕೆಲಸವನ್ನ ಸದ್ಗುರುಗಳು ಮಾಡ್ತಿದ್ದಾರೆ. ಕಾವೇರಿ ಕಾಲಿಂಗ್ ಅನ್ನುವಂತ ಒಂದು ವಿಚಾರವನ್ನ ಸದ್ಗುರು ಎಲ್ಲರ ಮನೆಗೂ ತಲುಪಿಸುವಂತ ಕೆಲಸ ಮಾಡಿದ್ರು. ತಾವೇ ಬೈಕನ್ನ ಹತ್ತಿ ಪೂರ್ತಿ ದೇಶದಾದ್ಯಂತ ಲಕ್ಷಾಂತರ ಮರಗಳನ್ನ ನೆಡೋ ಕೆಲಸವನ್ನ ಮಾಡಿದ್ರು, ನೀರನ್ನ ಉಳಿಸೋ ಅಭಿಯಾನವನ್ನ ಮಾಡಿದ್ರು, ನಮ್ಮ ಫ್ಯೂಚರ್ಗೆ ಒಳಿತಾಗುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಕೂಡ ಜನ ಎಷ್ಟು ತಪ್ಪು ಹುಡುಕಿದ್ರು ಅಂದ್ರೆ, ಸದ್ಗುರು ಯಾವ ವೆಹಿಕಲ್ ಅನ್ನ ಬಳಸ್ತಾ ಇದ್ದಾರೋ ಇದು ಫಾರೆಸ್ಟ್ ಫ್ರೆಂಡ್ಲಿ ಅಲ್ಲ, ಇದರಿಂದ ತುಂಬಾ ವಾಯು ಮಾಲಿನ್ಯ ಆಗುತ್ತೆ ಅನ್ನುವಂತ ವಿಚಾರವನ್ನ ಮತ್ತೆ ಬೆಳಕಿಗೆ ತಂದ್ರು. ಸದ್ಗುರು ಏನು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೋ, ಒಳ್ಳೆ ವಿಚಾರಗಳನ್ನ ತೋರಿಸ್ತಾ ಇದ್ದಾರೋ, ಇದು ಜನರಿಗೆ ತಲುಪೋದಕ್ಕಿಂತ ಹೆಚ್ಚಾಗಿ ಏನು ಸುಳ್ಳು, ಅತ್ಯಂತ ಚಿಕ್ಕದಾದಂತ ವಿಚಾರಗಳನ್ನ ಜನ ಬಹಳಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಸದ್ಗುರುಗಳು ಅವರ
ಪಾದದ ಫೋಟೋಗೆ 3,200 ರೂಪಾಯಿಯನ್ನ ಚಾರ್ಜ್ ಮಾಡಿದ್ದಾರೆ ಅನ್ನುವಂತ ಒಂದು ದೊಡ್ಡ ಮಾತು ಆಚೆ ಬಂದಿದೆ, ದೊಡ್ಡ ಕಂಪ್ಲೇಂಟ್ ಆಚೆ ಬಂದಿದೆ. ಧರ್ಮಗುರುವಾದಂತ ಸದ್ಗುರು ಖಾಲಿ ಅವರ ಪಾದದ ಫೋಟೋಗೆ 3,200 ರೂಪಾಯಿಯನ್ನ ಚಾರ್ಜ್ ಮಾಡಿದ್ದಾರೆ. ಇವರು ದುಡ್ಡು ಮಾಡ್ತಾ ಇದ್ದಾರೆ, ಈಶಾ ಫೌಂಡೇಶನ್ ಅನ್ನೋದು ದುಡ್ಡು ಮಾಡೋ ಸಂಸ್ಥೆ ಅನ್ನುವಂತ ಕಂಪ್ಲೇಂಟ್ ಬಂತು. ಸದ್ಗುರುಗಳು ಇವತ್ತು ಎಷ್ಟೋ ಸಾವಿರಾರು ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ ಈಶಾ ಸ್ಕೂಲ್ ಮೂಲಕ. ಈಶಾ ಫೌಂಡೇಶನ್ ಅಲ್ಲಿ ಲಕ್ಷಾಂತರ ಜನ ವಾಲಂಟಿಯರ್ಸ್ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಸದ್ಗುರು ಫ್ರೀ ಆದಂತ ಊಟವನ್ನು ಕೊಡ್ತಾ ಇದ್ದಾರೆ 3 ಹೊತ್ತು. ಈ ಎಲ್ಲ ವಿಚಾರಗಳಿಗೂ ಸದ್ಗುರುಗೆ ದುಡ್ಡು ಎಲ್ಲಿಂದ ಬರುತ್ತೆ? ಇದನ್ನ ಯಾಕೆ ಜನ ಯೋಚನೆ ಮಾಡಲ್ಲ? ಸದ್ಗುರುಗಳು ತಮಿಳುನಾಡು ಟೆಂಪಲ್ ಅನ್ನ ಗೌರ್ಮೆಂಟ್ ಫ್ರೀ ಮಾಡಬೇಕು, ಅದನ್ನ ಜನರಿಗೆ ಮತ್ತೆ ತಲುಪಿಸಬೇಕು, ಜನರಿಗೆ ಒಪ್ಪಿಸಬೇಕು ಆ ಟೆಂಪಲ್ ಗಳನ್ನ ಅನ್ನುವಂತ ವಿಚಾರವನ್ನ ಮಂಡಿಸಿದಾಗ ಅದಕ್ಕೆ ದೊಡ್ಡ ಹೋರಾಟವನ್ನೇ ಸದ್ಗುರು ಮಾಡಿದ್ರು. ಆ ಕಾರಣದಿಂದಾಗಿ ಸರ್ಕಾರಕ್ಕೆ ಸದ್ಗುರುವಿನ ಮೇಲೆ ಈ ರೀತಿಯಾದಂತ ಸೇಡು ಸರಿನಾ? ಕಂಪ್ಲೇಂಟ್ ಇದು ನಮ್ಮದೇ ಸದ್ಗುರು, ನಮ್ಮದೇ ರಾಜ್ಯದ ಸದ್ಗುರು ನಮಗೋಸ್ಕರ ಒಳಿತನ್ನ ಮಾಡ್ತಾ ಇದ್ದಾರೆ ಅಂತ ಸರ್ಕಾರ ಬಯಸಬೇಕಿತ್ತು, ಅಥವಾ 150 ಪೊಲೀಸರ ತಂಡವನ್ನ ಗಂಟೆಗಳ ಒಳಗಡೆ ಈಶಾ ಫೌಂಡೇಶನ್ಗೆ ದಾಳಿ ಮಾಡಿಸಬೇಕಿತ್ತು? ಸದ್ಗುರುವಿನ ಸಾಧನೆಯನ್ನ ಹೇಳ್ತಾ ಹೋದ್ರೆ ಬಹುಶಃ ಈ ದಿವಸ ಸಾಕಾಗೋದಿಲ್ಲ. ಈ ವಯಸ್ಸಿನಲ್ಲೂ ಕೂಡ ಅವರು 100 ದಿನಗಳ ಕಾಲ ಸೇವ್ ಸಾಯಿಲ್ಗೋಸ್ಕರ ಬೈಕನ್ನು ಹತ್ತಿ ಹೊರಟರು. ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾಗ ಆ ಗಾಳಿಯಲ್ಲಿ ಸೇರಿರ್ತಕ್ಕಂಥ ಮರಳು ಅವರ ಶ್ವಾಸಕೋಶಕ್ಕೆ ಹೋಗಿ ಅವರಿಗೆ ಉಸಿರಾಟದ ತೊಂದರೆಯೂ ಆಗಿತ್ತು. ಅವ್ರ ಹತ್ರ ಯಾವುದಕ್ಕೆ ಕಮ್ಮಿ ಇದೆ? ಸದ್ಗುರು ಇವತ್ತು ಮನಸ್ಸು ಮಾಡಿದ್ರೆ ಬಹಳ ಸುಖವಾಗಿ ಬದುಕಬಲ್ಲರು, ಅಷ್ಟು ಅಭಿಮಾನಿಗಳಿದ್ದಾರೆ ಅವರಿಗೆ. ಅವರು ಕರದಲ್ಲಿಗೆ, ಅವರು ಕುಳಿತಲ್ಲಿಗೆ, ಅವರು ಎಲ್ಲೇ ಬಯಸಿದ್ರು ಕೂಡ ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡುವಂತ ಅಭಿಮಾನಿಗಳು ಸದ್ಗುರುಗೆ, ಭಕ್ತರು ಸದ್ಗುರುಗಳಿಗೆ ಇದ್ದಾರೆ. ಇಷ್ಟೆಲ್ಲ ಕೊರತೆ ಅವರಿಗೆ ಸದ್ಗುರುಗಳಿಗೆ ಇಲ್ಲದೆ ಇದ್ರೂ ಕೂಡ ಯಾಕೆ ಸದ್ಗುರು ತಮ್ಮ ಜೀವವನ್ನೇ ಲೆಕ್ಕಿಸದೆ, ತಮ್ಮ ಮರಣವನ್ನೇ ಲೆಕ್ಕಿಸದೆ ಯಾಕೆ ಸದ್ಗುರು ಸೇವ್ ಸಾಯಿಲ್ ಅನ್ನ ಶುರು ಮಾಡಿದ್ರು? ಯಾಕೆ ಆ 100 ದಿವಸವನ್ನ ಕಂಪ್ಲೀಟ್ ಮಾಡಿ ದಿನಕ್ಕೆ 5 ರಿಂದ 6 ಇವೆಂಟ್ ಗಳನ್ನ ಮಾಡಿಕೊಂಡು ನಿದ್ದೆಯನ್ನ ಬಿಟ್ಕೊಂಡು ದಿವಸಕ್ಕೆ 1-2 ಗಂಟೆಗಳ ಕಾಲ ನಿದ್ದೆ ಮಾಡಿಕೊಂಡು ರೋಡಲ್ಲಿ ಮಲ್ಕೊಂಡು ಸದ್ಗುರು ಯಾಕೆ ಈ ಕೆಲಸವನ್ನ ಮಾಡಿದ್ರು? ಎಲ್ಲವೂ ಕೂಡ ನಮ್ಮ ಮುಂದಿನ ಫ್ಯೂಚರ್ಗೆ, ನಮ್ಮ ಯುವಕರಿಗೆ ಒಳಿತಾಗ್ಲಿ ಅನ್ನುವಂತ ಉದ್ದೇಶದಿಂದ ಸದ್ಗುರು ಇದನ್ನೆಲ್ಲ ಮಾಡ್ತಾ ಇದ್ರೆ, ನಾವಂತೂ ಯುವಕರು ನಮ್ಮದೇ ಧರ್ಮದವರು, ನಾವು ಸದ್ಗುರುವಿನ ಮೇಲೆ ಕೆಟ್ಟ ಆರೋಪವನ್ನು ತರ್ತಾ ಇದ್ದೀವಿ. ಸದ್ಗುರುಗಳು ಒಂದು ಇಂಟರ್ವ್ಯೂ ಅಲ್ಲಿ ಬಹಳ ಚೆನ್ನಾಗಿ ಹೇಳಿದರು, ನನ್ನ ಸುಖ ಮತ್ತೆ ನನ್ನ ದುಃಖಕ್ಕೆ ಅಧಿಕಾರ ನಾನು ಯಾವ ಬೇರೆ ವ್ಯಕ್ತಿಗಳಿಗೂ ಕೊಟ್ಟಿಲ್ಲ. ಅದನ್ನ ನನ್ನೊಳಗಡೆ ಇಟ್ಟುಕೊಂಡಿದ್ದೀನಿ. ನಾನು ಖುಷಿಯಾಗಿದ್ರೆ ಅದು ನನ್ನ ಕಾರಣದಿಂದ, ನಾನು ದುಃಖವಾಗಿದ್ರೆ ಅದು ನನ್ನ ಕಾರಣದಿಂದ. ಈ ಅಧಿಕಾರವನ್ನು ನಾನು ನನ್ನೊಳಗಡೆ ಇಟ್ಟುಕೊಂಡಿದ್ದೀನಿ, ನಾನು ಮತ್ತೊಬ್ಬರಿಗೆ ಕೊಟ್ಟಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆ ಕಾರಣದಿಂದಾಗಿ ಯಾವ ಜನರು ಯಾವುದೇ ರೀತಿಯಾದಂತ ಕಂಪ್ಲೇಂಟ್ಗಳನ್ನ ಸದ್ಗುರು ಮೇಲೆ ತಂದ್ರು, ಸದ್ಗುರು ಒಬ್ಬ ಫ್ರಾಡೇ ಅಂದ್ರೂ ಕೂಡ ಸದ್ಗುರುವಿಗೆ ಇದರಿಂದಾಗಿ ನೋವು ಉಂಟಾಗಲ್ಲ. ಅವರು ಅವರ ಕೆಲಸವನ್ನ ಇದೇ ರೀತಿ ಮುಂದುವರಿಸ್ತಾ ಹೋಗ್ತಾರೆ. ಆದ್ರೆ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಸೋಷಿಯಲ್ ಮೀಡಿಯಾದಲ್ಲೇ ಇರುವಂತ ಈ ಯೂತ್ಸ್ಗೆ ಇದು ಬಹಳ ಕೆಟ್ಟ ಇಂಪ್ಯಾಕ್ಟ್ ಅನ್ನು ಬೀರುತ್ತೆ. ಧರ್ಮದ ಹೆಸರಿನಲ್ಲಿ ಒಂದಿಷ್ಟು ತಾವು ತಮ್ಮ ಒಳಗಡೆ ಅಳವಡಿಸಿಕೊಳ್ಬೇಕು ಅನ್ನುವಂತ ಆಸೆ ಇರುವಂತ ಯೂತ್ಸ್ಗೆ ಇಂಥ ಧರ್ಮಗುರುಗಳ ಮೇಲೆ ಇಂತಹ ಸುಳ್ಳು ಆರೋಪ ಬಹಳ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಸದ್ಗುರು ಈಶಾ ಫೌಂಡೇಶನ್ನ ಮೂಲಕ ಯೋಗವನ್ನ ಇಡೀ ಜಗತ್ತಿಗೆ ಸಾರಿದ್ರು. ಶಿವತತ್ವವನ್ನ ಒಂದು ಹೊಸ ಆಯಾಮದಲ್ಲಿ ಜಗತ್ತಿಗೆ ಪರಿಚಯಿಸಿದ್ರು. ಫಿಸಿಕಲ್ ಗುರುವಾದಂತ, ಲಿವಿಂಗ್ ಗುರುವಾದಂತ ಧ್ಯಾನಲಿಂಗದ ಕಾನ್ಸಂಟ್ರೇಷನ್ ಅನ್ನು ಮಾಡಿದ್ರು. ಸದ್ಗುರುಗಳ ಸಾಧನೆ ಒಂದಲ್ಲ ಎರಡಲ್ಲ. ನಾವು ಭಾರತೀಯರಾಗಿ ನಮ್ಮ ಧರ್ಮವನ್ನ, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸುವಂತ ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ನಾವು ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನ, ಸಪೋರ್ಟ್ ಅನ್ನ ಮಾಡಬೇಕು ಹೊರತು ನಾವು ಅವರೊಬ್ಬ ಫ್ರಾಡ್, ಅವರೊಬ್ಬ ಸುಳ್ಳುಗಾರ, ಅವರೊಬ್ಬ ಮೋಸಗಾರ ಅನ್ನುವಂಥ ಸುಳ್ಳು ಆರೋಪಗಳು ಬಂದಾಗ ನಾವು ಅದರ ವಿರುದ್ಧವಾಗಿ ನಿಂತುಕೊಳ್ಳಬೇಕು. ಸದ್ಗುರುಗಳು ಏನು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿದೆ, ಅವರ ಸಾಧನೆ ಏನು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿದೆ. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ತಪ್ಪು ಜನರಿಂದಾಗಿ ನಮ್ಮೆಲ್ಲರ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ. ಇದರಿಂದೆಲ್ಲದರಿಂದ ನಾವು ದೂರ ಇರಬೇಕಾಗಿ ಬಂದಿದೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ ನಾವೇ ಉಳಿಸಬೇಕಾಗಿದೆ.
ಆ ಕಾರಣದಿಂದಾಗಿ ಆದಷ್ಟು ಜನರಿಗೆ ಇದನ್ನು ತಲುಪಿಸಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.